ಶ್ರುತಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂಬ ಅದ್ಭುತ ವಿಚಾರಧಾರೆಗಳನ್ನು ತಮ್ಮ ವಚನದ ಮೂಲಕ ಸಮಾಜಕ್ಕೆ ಸಾರಿದ ಬಸವಣ್ಣನವರು 12ನೇ ಶತಮಾನದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಮಾದಿರಾಜ ಮತ್ತು ಮಾದಲಾಂಬೆ ಎಂಬ ದಂಪತಿಗಳ ಸುಪುತ್ರನಾಗಿ ಜನಿಸಿದರು. ಬಸವಣ್ಣನವರ ಬಾಲ್ಯ ಜೀವನ ಬಹಳ ಕುತೂಹಲಕಾರಿಯಾಗಿತ್ತು. ಅವರು 8 ವರ್ಷ ಇರುವಾಗಲೇ ಅವರಿಗೆ ಪ್ರೌಢರಿಗೆ ಇರುವಂತಹ ಬುದ್ಧಿಶಕ್ತಿ ಇತ್ತು. ಯಾರು ಏನೇ ಹೇಳಿದರೂ ಕೂಡಲೇ ಒಪ್ಪುತ್ತಿರಲಿಲ್ಲ. ಯೋಚನೆ ಮಾಡುತ್ತಿದ್ದರು. ಯಾವುದು ಸರಿ ಯಾವುದು ತಪ್ಪು ಎಂದು ಗುರುತಿಸುತ್ತಿದ್ದರು. ಸರಿಯಾಗಿದ್ದರೆ ಮಾತ್ರ ಇವರ ಒಪ್ಪಿಗೆ, ಇಲ್ಲದಿದ್ದರೆ ಇಲ್ಲ. ನೇರವಾದಿ. ಯಾರಿಗೆ ಬೇಸರವಾಗುತ್ತದೋ ಎಂಬ ಚಿಂತೆಯೇ ಇರಲಿಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಚಿಕ್ಕ ಪ್ರಾಯದಲ್ಲಿಯೇ ಇವರ ಈ ಗುಣ ಎಲ್ಲರಿಗೂ ಮೆಚ್ಚುಗೆ ಆಯಿತು. ಇಂತಹ ಚಿಕ್ಕ ಬಾಲಕನಲ್ಲಿ ಅಗಾಧ ಪ್ರತಿಭೆ, ತೇಜಸ್ಸು ಇವರ ಮುಖ, ಹೊಳೆಯುವ ಕಣ್ಣು, ಸ್ಪಷ್ಟವಾದ ಮಾತು, ಭಾಷೆ ಕನ್ನಡ, ಮಿತಿಮೀರಿ ಮಾತನಾಡುತ್ತಿರಲಿಲ್ಲ. 8ನೆಯ ವಯಸ್ಸಿಗೆ ಇವರಿಗೆ ಉಪನಯನ ಮಾಡಿದರು. ಇದು ಬಾಲಕನಿಗೆ ಇಷ್ಟವೇ ಇರಲಿಲ್ಲ. ಕೆಲ ಕಾಲದ ನಂತರ ಯಜ್ಞೋಪವೀತ ಕಿತ್ತು ಹಾಕಿದ. ಇದನ್ನು ಹರಿಹರ ತನ್ನ ಕಾವ್ಯದಲ್ಲಿ ಹೇಳುತ್ತಾನೆ. ವೈದಿಕ ಚತುರ್ವರ್ಣಗಳ ವಿಭಜನೆ ಬಾಲಕ ಬಸವಣ್ಣನಿಗೆ ಸರಿ ಕಾಣಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವಿಭಾಗ ಕ್ರಮವನ್ನು ಬಾಲಕ ಬಸವಣ್ಣನು ವಿರೋಧಿಸುತ್ತಾನೆ. ಸಮಾಜದಲ್ಲಿನ ಮೇಲು ಕೀಳು, ಶ್ರೀಮಂತ ಬಡವನೆಂಬ ಅಂತರವನ್ನು ತೆಗೆದುಹಾಕಬೇಕೆಂದು ಆತನ ಮನಸ್ಸು ಹೇಳುತ್ತಿತ್ತು. ಬಿಚ್ಚಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ಆಯ್ಕೆಯಾದರು ಹಾಗೂ ಗಂಗಾಂಬಿಕೆ ಮತ್ತು ಲೀಲಾಂಬಿಕೆಯರನ್ನು ವಿವಾಹವಾದರು. ನಂತರ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಮ ಪ್ರಭುಗಳನ್ನು ಅನುಭವ ಮಂಟಪದ ಪೀಠಾಧ್ಯಕ್ಷರನ್ನಾಗಿ ಮಾಡಿ ಅಕ್ಕ ಮಹಾದೇವಿ, ಮಡಿವಾಳ ಮಾಚಯ್ಯ, ಆಯ್ದಕ್ಕಿ ಲಕ್ಕಮ್ಮರನ್ನು ಒಳಗೊಂಡಂತೆ ಅನೇಕ ಶಿವ ಶರಣೆಯರನ್ನು ಒಗ್ಗೂಡಿಸಿ ಅನೇಕ ಸಮಾಜ ಸುಧಾರಣಾ ಕಾರ್ಯಕ್ರಮಗಳನ್ನು ರೂಪಿಸಿದರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿಯ ಹುದಹುದನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಳಿವನಯ್ಯ. ಶರಣರ ನಡೆ ಮತ್ತು ನುಡಿ ಹೇಗಿರಬೇಕೆಂದು ಸಮಾಜಕ್ಕೆ ಸಾರಿದರು.